ಎಲ್ಲ ಆಯಾಮದಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ 4 ತಂಡಗಳನ್ನು ರಚನೆ ಮಾಡಲಾಗಿದೆ. ಟವರ್ ಡಂಪ್ ಮೂಲಕ ಕಾಲ್ ಡೀಟೇಲ್ಸು, ಲೊಕೇಶನ್ ಪರಿಶೀಲನೆ ಎಲ್ಲ ಮಾಡ್ತಾ ಇದ್ದಾರೆ. ಸಿಮ್ ಸಿಕ್ಕಿದ್ರೆ ಆ ಮೊಬೈಲ್ನಲ್ಲಿ ಘಟನೆ ನಡೆದ ಸಂದರ್ಭದಲ್ಲಿ ಯಾರೆಲ್ಲ ಮೊಬೈಲನ್ನು ಬಳಸಿದ್ದಾರೆ, ಯಾರಿಗೆಲ್ಲ ಕಾಲ್ ಬಂದಿದೆ, ಕಾಲ್ ಹೋಗಿದೆ, ಎಲ್ಲದರ ಬಗ್ಗೆ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಒಂದು ವೇಳೆ ಸಿಮ್ ಇಲ್ಲ ಅಂದ್ರೂ ಕೂಡ IMEI ನಂಬರ್ನಿಂದ ಕೂಡ ತನಿಖೆಯನ್ನು ಮಾಡ್ಬೋದು. ಯಾರಿಗೆ ಸೇರಿದ್ದು ಮೊಬೈಲು, ಓನರ್ ಯಾರು, ಎಲ್ಲಿಂದ ಪರ್ಚೇಸ್ ಆಯಿತು, ಯಾವ ಸ್ಟೋರಿಂದ ತಗೊಂಡ್ರು ಅಂತೆಲ್ಲ ಒಂದು ಕಡೆಗೆ. ಇನ್ನೊಂದು ಬುಲೆಟ್ಸ್ ಎಲ್ಲ ಸಿಕ್ಕಿದೆ, ಬುಲೆಟ್ ಕಾರ್ಟಿಜಸ್ಸು ಎಲ್ಲನೂ ಕೂಡ. ಸೊ ಅದು ಕೂಡ ಅಷ್ಟೇ, ಯಾವ ರಾಜ್ಯದದು ಲೋಕಲ್ ಬುಲೆಟ್ಸ ಯೂಸ್ ಮಾಡಿರೋದು ಅಥವಾ ಬೇರೆ ಯಾವುದಾದ್ರು ರಾಜ್ಯದಿಂದ ತರಿಸ್ಕೊಂಡಿದ್ರಾ, ಮತ್ತು ಈ ರಿಕ್ಕಿಗೆ ಹೊಡೆದಂತಹ ಬುಲೆಟು ಮತ್ತು ಅಲ್ಲಿ ಯೂಸ್ ಆಗದೆ ಇರುವಂತಹ ಬುಲೆಟ್ಸ್ ಇತ್ತಲ್ಲ, ಅದೆರಡು ಸೇಮ್ ಇದೆಯಾ, ವ್ಯತ್ಯಾಸ ಇದೆಯಾ, ಈ ಥರದ್ದೆಲ್ಲ ತನಿಖೆಗಳನ್ನು ನಡೆಸ್ತಾ ಇದ್ದಾರೆ. ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಒಂದು ವೇಳೆ ಆ ಮೊಬೈಲ್ನಲ್ಲಿ ಬೇಸಿಕ್ ಸೆಟ್ನಲ್ಲಿ ಸಿಮ್ ಇದ್ರೂ ಕೂಡ ಟವರ್ ಡಂಪ್ ಲೊಕೇಶನ್ ಮೂಲಕ ಆ ಹೊತ್ತಲ್ಲಿ 5 ಕಿಲೋಮೀಟರ್ ರೇಡಿಯಸ್ನಲ್ಲಿ ಆಕ್ಟಿವ್ ಇದ್ದಂತಹ ನೆಟ್ವರ್ಕ್ಸ್ ಯಾವ್ದ್ಯಾವುದು, ಯಾವಾಗ ಕಾಲ್ ಬಂತು, ಇದೆಲ್ಲವೂ ಕೂಡ ಟ್ರೇಸ್ ಔಟ್ ಮಾಡೋದು ಈಸಿ ಆಗ್ತಾ ಇದೆ. ಆಲ್ರೆಡಿ 4 ಜನರ ಮೇಲೆ ಶಂಕೆ ಇರೋದ್ರಿಂದ ಆ 4 ಜನರು ಕೂಡ ಆ ಟೈಮ್ನಲ್ಲಿ ಕಾಲ್ಗಳನ್ನೇನಾದರೂ ಮಾಡಿದ್ರಾ ಅಥವಾ ಅವರಿಗೇನಾದರೂ ಕಾಲ್ ಹೋಗಿತ್ತಾ ಅನ್ನೋ ನಿಟ್ಟಿನಲ್ಲೂ ಕೂಡ ತನಿಖೆಗಳಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ವಿನಯ್. ತನಿಖೆ ಸದ್ಯಕ್ಕೆ ಹೇಗೆ ಸಾಗ್ತಾ ಇದೆ, ಏನಾದರೂ ಲೀಡ್ಸ್ ಸಿಕ್ಕಿದೆಯಾ, ಮತ್ತೆ FIR ಆಗಿರೋರನ್ನ ಕರೆದು ವಿಚಾರಣೆಗೆ ಎಷ್ಟೊತ್ತಿಗೆ ಮಾಡ್ತಾರೆ ಅಥವಾ ಆಲ್ರೆಡಿ ನೋಟಿಸ್ ಕೊಟ್ಟಿದ್ದಾರಾ? ಮಮತಾ, ಈಗಾಗಲೇ ಪ್ರಕರಣ ಸಂಬಂಧವಾಗಿ ಪೊಲೀಸ್ ಇಲಾಖೆ ವಿವಿಧ ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಜೊತೆಗೆ ಸ್ಥಳದಲ್ಲಿ ಸಿಕ್ಕಿರುವಂಥ ಒಂದಷ್ಟು ಏನು ಸಾಕ್ಷ್ಯಗಳಿದ್ವು ಎಲ್ಲವನ್ನು ಕೂಡ ಈಗಾಗಲೇ ಠಾಣೆಗೆ ತೆಗೆದುಕೊಂಡು ಹೋಗಿ ಅಲ್ಲೂ ಕೂಡ ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ. ಸ್ಥಳಕ್ಕೆ ಆ ಒಂದು ಘಟನೆ ನಡೆದಂಥ ಸ್ಥಳದಲ್ಲಿದ್ದಂಥ ಡ್ರೈವರ್ ಏನಿದ್ದಾರೆ ಅವ್ರನ್ನೂ ಕೂಡ ಕರೆತಂದು ಮಾಜರನ್ನು ಕೂಡ ಮಾಡಿರುವಂಥದ್ದು. ಜೊತೆಗೆ ಘಟನೆಯ ಮರುಸೃಷ್ಟಿಯನ್ನು ಕೂಡ ಪೊಲೀಸರು ಮಾಡಿದ್ರು. ಯಾವ ಸಂದರ್ಭದಲ್ಲಿ ಶೂಟೌಟ್ ಆಗಿರುವಂಥದ್ದು, ಯಾಕಂದರೆ ಮೂಮೆಂಟ್ ಇದ್ದಂಥ ಕಾರಿಗೆ ಯಾವ ಸ್ಥಳದಲ್ಲಿ ನಿಂತು ಆತ ಶೂಟ್ ಮಾಡಿದ, ಜೊತೆಗೆ ಯಾವ ರೀತಿಯಾಗಿ ಬುಲೆಟ್ ಬಂತು ಅನ್ನೋದ್ರ ಬಗ್ಗೆ ಕೂಡ ಪರಿಶೀಲನೆಯನ್ನ ಮಾಡಿದ್ದಾರೆ. ಜೊತೆಗೆ ಕಾರ್ನೊಳಗಡೆ ಸಿಕ್ಕಂತ ಬುಲೆಟ್ನ ಕಾರ್ಟ್ರೇಜ್ಗಳೇನಿದೆ ಅದೆಲ್ಲವನ್ನೂ ಕೂಡ ಪೊಲೀಸರು ವಶಕ್ಕೆ ತೆಗೆದುಕೊಂಡು ಅದು ಯಾವ ಇದಕ್ಕೆ ಗನ್ಗೆ ಸಂಬಂಧಿಸಿದಂತ ಬುಲೆಟ್ ಅನ್ನೋದ್ರ ಬಗ್ಗೆ ಕೂಡ ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ಆ ಒಂದು ಶೂಟ್ ಮಾಡಿರುವಂತಹ ಒಬ್ಬ ಶೂಟರ್ ಏನಿದ್ದಾರೆ ಆತನ ಒಂದು ಮೊಬೈಲ್ ಕೂಡ ಅಲ್ಲಿ ಸಿಕ್ಕಿರುವಂತದ್ದು. ಅಂದ್ರೆ ಸಿಮ್ ಇಲ್ಲದೆ ಇರುವಂತ ಒಂದು ಮೊಬೈಲ್ ಕೂಡ ಸಿಕ್ಕಿದೆ. ಜೊತೆಗೆ ಆತ ಆ ಮೊಬೈಲ್ಗೆ ಸಿಮ್ ಹಾಕಿ ಉಪಯೋಗಿಸಿದಂತಹ ಒಂದು ಕಾಲ್ ಡೀಟೇಲ್ಸ್ ಅನ್ನು ಕೂಡ ತೆಗಿಲಿಕ್ಕೆ ಪೊಲೀಸರು ಮುಂದಾಗಿರುವಂತದ್ದು. ಕಾಲ್ ಡಂಪ್ ಮೂಲಕ ಆ ಒಂದು ಟವರ್ ಡಂಪ್ ಅನ್ನೋ ಒಂದು ಮಿಷನ್ ಏನಿದೆ ಆ ಮಿಷನ್ ಮೂಲಕ ಈ ಒಂದು ಸ್ಥಳದಲ್ಲೂ ಕೂಡ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಅಂದ್ರೆ ಆ ಒಂದು ಘಟನೆ ನಡೆದಂತ ಸಮಯ ಏನಿದೆ ಆ ಸಮಯದಲ್ಲಿ ಇಲ್ಲಿಂದ ಯಾರಿಗೆಲ್ಲ ಕರೆಗಳು ಹೋಗಿವೆ, ಈ ಸ್ಥಳಕ್ಕೆ ಯಾರಿಂದ ಕರೆಗಳು ಬಂದಿವೆ ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಸಂಗ್ರಹ ಮಾಡ್ತಾರೆ. ಈಗಾಗಲೇ ಘಟನೆ ಸಂಬಂಧ 4 ವಿರುದ್ಧ FIR ಕೂಡ ದಾಖಲಾಗಿದೆ. ಆ 4 ಕಾಲ್ ಡೀಟೇಲ್ಸ್ ಅನ್ನು ತೆಗೆಯುವಂತ ಕೆಲಸಕ್ಕೂ ಕೂಡ ಪೊಲೀಸ್ನವರು ಮುಂದಾಗ್ತಾ ಇರುವಂತದ್ದು. ಜೊತೆಗೆ ಈ ಕಾರ್ನಲ್ಲಿ ಇದ್ದಂತ ಡ್ರೈವರ್ ಸೇರಿದಂತೆ ಗನ್ಮ್ಯಾನ್ ಸೇರಿದಂತೆ ರಿಕ್ಕಿ ರೈ ಅವರ ಮೊಬೈಲ್ ಅನ್ನು ಕೂಡ ಈಗಾಗಲೇ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಅವರು ಯಾರಿಗೆಲ್ಲ ಕಾಲ್ ಮಾಡಿದ್ರು, ಅವರಿಗೆ ಯಾವೆಲ್ಲ ಕಾಲ್ಗಳು ಬಂದಿದ್ವು ಅನ್ನೋದ್ರ ಬಗ್ಗೆ ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡಲಿಕ್ಕೆ ಪೊಲೀಸ್ನವರು ಮುಂದಾಗ್ತಾ ಇರುವಂತದ್ದು. ಈಗಾಗಲೇ 4 ಟೀಮ್ ಅನ್ನ ಪೊಲೀಸ್ನವರು ರಚನೆ ಮಾಡ್ಕೊಂಡಿದ್ದಾರೆ. ಒಂದೊಂದು ಟೀಮ್ ಕೂಡ ಒಂದೊಂದು ಆಯಾಮವಾಗಿ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ರಿಕ್ಕಿ ರೈ ಅವರ ಒಂದು ಸ್ಟೇಟ್ಮೆಂಟ್ ತೆಗೆದುಕೊಳ್ಳುವಂತ ಕೆಲಸಕ್ಕೂ ಕೂಡ ಈಗಾಗಲೇ ಒಂದು ಟೀಮು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲ ಬಿಟ್ಟು ಅಲ್ಲೂ ಕೂಡ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಮತ್ತೊಂದು ತಂಡ ರಿಕ್ಕಿ ರೈ ಅವರ ಗನ್ಮ್ಯಾನ್ ಹಾಗೂ ಡ್ರೈವರ್ಗಳನ್ನು ಕೂಡ ಈಗಾಗಲೇ ಏನು ವಶಕ್ಕೆ ತೆಗೆದುಕೊಂಡಿದ್ದಾರೆ ಅವರ ಪರಿಶೀಲನೆಯನ್ನು ಕೂಡ ಮಾಡ್ತಿದ್ದಾರೆ. ಅಂದ್ರೆ ನೀವು ಇದ್ದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಎಷ್ಟೊತ್ತಿಗೆ ಈ ಘಟನೆ ನಡೀತು, ಯಾರೆಲ್ಲ ಇದ್ರು ಜೊತೆಯಲ್ಲಿ, ಜೊತೆಗೆ ಯಾವ ರೀತಿಯಾದಂತಹ ಒಂದು ಪರಿಸ್ಥಿತಿ ಇತ್ತು ರಾತ್ರಿ ಸಮಯದಲ್ಲಿ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕಿ ಇನ್ನ ಆರೋಪಿಗಳು ಏನು FIR ಆಗಿದೆ ಆ ಆರೋಪಿಗಳನ್ನ ವಿಚಾರಣೆ ಮಾಡ್ಲಿಕ್ಕೂ ಕೂಡ ಪೊಲೀಸ್ನವರು ಮುಂದುವರೆದಿರುವಂತದ್ದು. ಆಲ್ ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ವಿನಯ್.